ಇವತ್ತಿನ ದಿನ ಮಲೆನಾಡಿನ ಇನ್ನೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ದಪ್ಪ ಮೆಣಸನ್ನು ಬಳಸ್ಕೊಂಡು ಮಾಡಿರುವಂತಹ ಸಾಸಿವೆ ಅಥವಾ ಮೊಸರು ಸಾಸಿವೆ ಬಿಸಿ ಅನ್ನದ ಜೊತೆ ಅದ್ಭುತವಾಗಿರುತ್ತೆ. ಮಾಡೋದಕ್ಕೂ ಬಹಳ ಸುಲಭವಾಗೇ ಇದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ 2 ದೊಡ್ಡ ಗಾತ್ರದ ದಪ್ಪ ಮೆಣಸು ಅಥವಾ ಕ್ಯಾಪ್ಸಿಕಮನ್ನು ತಗೊಂಡು ಹೀಗೆ ಕತ್ತರಿಸಿಟ್ಕೊಳ್ತಾ ಇದ್ದೀನಿ. ಬೀಜ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೀರಿ, ಒಂದು ಸ್ವಲ್ಪ ಬೀಜ ಇದ್ದರೂ ಪರವಾಗಿಲ್ಲ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ ಮತ್ತು 1 ಒಣಮೆಣಸಿನಕಾಯಿ ಚೂರು ಮಾಡಿ ಹಾಕ್ಕೊಂಡು ಒಗ್ಗರಣೆನ ತಯಾರಿಸ್ಕೊಳ್ಬೇಕಾಗತ್ತೆ. ನಾನು ಆವಾಗಲೇ ಹೇಳ್ದಂಗೆ ಮಾಡೋದಕ್ಕೆ ತುಂಬ ಸುಲಭ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾದ ರೆಸಿಪಿ. ಇಲ್ಲಿ ನೋಡಿ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಸ್ವಲ್ಪ ಕರಿಬೇವು ಹಾಗೂ 1 ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ಕತ್ತರಿಸಿಟ್ಕೊಂಡಿದ್ವಲ್ಲ ದೊಣ್ಣೆ ಮೆಣಸು ಅಥವಾ ದಪ್ಪ ಮೆಣಸು, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೇಕಾದರೆ ಮಧ್ಯ 1 ನಿಮಿಷದಷ್ಟು ಹೊತ್ತು ಮುಚ್ಚಳ ಮುಚ್ಚಿ ಅಲ್ಲೇ ಅದು ಬಾಡೋದಕ್ಕೆ ಬಿಡ್ಬೋದು. ನೋಡಿ, ಸ್ವಲ್ಪ ಹೊತ್ತು ಹುರಿದ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತೆ ಪುನಃ ಹುರಿಯೋದನ್ನು ಮುಂದುವರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಲ್ಲಲ್ಲಿ ಕಂದು ಬಣ್ಣ ಬರಬೇಕು, ಅಷ್ಟಾಗೋವರೆಗೆ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ. ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1-2 ಹಸಿಮೆಣಸಿನಕಾಯಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆನ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ತೆಂಗಿನಕಾಯಿ, ಹಸಿಮೆಣಸು, ಸಾಸಿವೆನ ರುಬ್ಬಿ ಹಾಕೋದು ಆಪ್ಷನಲ್ಲು, ಆದರೆ ಮಲೆನಾಡಿನ ಸಾಸಿವೆ ಅಂದರೆ ನೀವು ಹಾಕಲೇಬೇಕಾಗತ್ತೆ. ಇದು ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿರುವಂಥದ್ದನ್ನು ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿ ಸಾಸಿವೆ ಹಾಕಿ ರುಬ್ಬಿರೋದ್ರಿಂದ ಸಾಸಿವೆ ಅಂತ ಹೆಸರು, ಆದರೆ ನೀವು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಬಿಟ್ಟು ಬರೀ ಮೊಸರು ಹಾಕಿನೂ ಮಾಡ್ಕೊಳ್ಬೋದು. ಆನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಹುರಿದಿದ್ವಲ್ಲ ಆ ದೊಣ್ಣೆ ಮೆಣಸು ಅಥವಾ ದಪ್ಪ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ತುಂಬ ಬಿಸಿ ಇರೋದು ಬೇಡ, ಅದನ್ನ ಹುರಿದಿಟ್ಕೊಂಡು ಉಳಿದಿರೋದನ್ನೆಲ್ಲ ಮಾಡಿದರೆ ಅಷ್ಟೊತ್ತಿಗೆ ಅದು ಬಿಸಿ ಆರಿರುತ್ತೆ, ಸೇರಿಸ್ಬೋದು. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಿಸ್ಬಿಟ್ರೆ ಆಯಿತು. ನೋಡಿದ್ರಲ್ಲ ನೀವು, 3 ಸ್ಟೆಪ್ಪಲ್ಲಿ ಸುಲಭವಾಗಿ ತಯಾರಾಗುತ್ತೆ. ಈ ರೀತಿ ದಪ್ಪ ಮಾಡಿಕೊಂಡಾದರೂ ನೀವು ತಿನ್ಬೋದು, ಅಥವಾ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೋದು, ಅಥವಾ ಬೇಕಾದ್ರೆ ಚೂರು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಗ್ರೇವಿ ಥರ ಬೇಕಾದರೂ ಮಾಡ್ಕೊಳ್ಬೋದು. ನೀವು ಇನ್ನೊಂದು ಸಾಂಬಾರ ಪಲ್ಯನ ಏನಾದ್ರು ಮಾಡಿಕೊಂಡು ಜೊತೆಯಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು. ಆದರೆ ಖಂಡಿತ ಟ್ರೈ ಮಾಡಲೇಬೇಕು, ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.